ನಮಸ್ಕಾರಗಳು ಬಂಧು ಮಿತ್ರರೇ. ಹಿಂದಿನ ಒಂದು ಅಧ್ಯಯನದಲ್ಲಿ ನಾವು ಶ್ರೀ ರಾಘವೇಂದ್ರರು ಭಾಗೀರಥಿ ನೀರನ್ನು ಭೂಮಿಗೆ ತಂದಿದ್ದು ಹಾಗೂ ಮಗುವಿನ ಜನನಕ್ಕೆ ಕಾರಣವಾದದ್ದು ನೋಡಿದೆವು. ಹಾಗೂ ಶ್ರೀ ಶಿವಾಜಿ ಮಹಾರಾಜರವರಿಗೆ ಆಶೀರ್ವಾದವೆತ್ತಿದ್ದನ್ನು ತಿಳಿದುಕೊಂಡೆವು. ಹಾಗೆ ಈ ಒಂದು ಅಧ್ಯಯನದಲ್ಲಿ ಮೂಕನಿಗೂ ಮಾತು ಕೊಟ್ಟಿದ್ದು, ಮಾತು ಬರಲೆಂದು ಆಶೀರ್ವಾದ ಮಾಡಿದ್ದು, ಮೃತ್ಯುವಿನಿಂದ ಬದುಕಿಸಿದ್ದನ್ನು ತಿಳಿದುಕೊಳ್ಳೋಣ. ಶ್ರೀಮಂತ ಮಾಧ್ವರರಾದ ವಾಸುದೇವ ಸಹವಾಸಿಯವರಲ್ಲಿ ಇಳಿದುಕೊಂಡರು. ಪೂಜೆ ಭಿಕ್ಷೆಗಳೆಲ್ಲ ಆದ ಮೇಲೆ ಶ್ರೀಗಳವರ ಮಹಿಮೆ ತಿಳಿದಿದ್ದ ಸಹವಾಸಿಯು ಮಹಾನ್ ಸಂಗೀತಗಾರನಾದ ತಮ್ಮ ಸಹೋದರಳೆಯ ಸುರೇಂದ್ರನು 1 ವರ್ಷದಿಂದ ಶತ್ರುಗಳ ಕುಚೋದ್ಯದಿಂದ ಮೂಕನಾಗಿರುವುದನ್ನು ಭಿನ್ನವಿಸಿದನು. ಆತನು ಬಂದು ಶ್ರೀಗಳವರ ಮುಂದೆ ನಿಲ್ಲಲು ಶ್ರೀಗಳವರು ತದೇಕ ದೃಷ್ಟಿಯಿಂದ ಅವನನ್ನು ತಿಲಕಿಸುತ್ತಿರಲು ಅವರ ಕಣ್ಣಿನಿಂದ ಕಾಂತಿ ಪುಂಜ ಬಂದು ಸುರೇಂದ್ರನ ಕಡೆಗೆ ಹರಿಯಿತು. ನೋಡುತ್ತಿದ್ದಂತೆ ಮೂಕನಾಗಿದ್ದ ಆತನು ಗಟ್ಟಿಯಾಗಿ ಶ್ರೀ ರಾಘವೇಂದ್ರಾಯ ನಮಃ ಎಂದು ಕೂಗಿದನು ಮತ್ತು ಒಂದು ರಾತ್ರಿ ಸಂಗೀತ ಕಚೇರಿಯನ್ನು ಶ್ರೀಗಳವರಿಗಾಗಿ ನಡೆಸಿ ಅರ್ಪಿಸಿದನು. ಈ ಮೂಕನು ಮಾತನಾಡುವಂತೆ ಮಾಡಿದ ಗುರುಗಳ ಮಹಿಮೆಯನ್ನು ಎಲ್ಲರೂ ಕೊಂಡಾಡಿದರು. ಸಂಚಾರ ಮುಂದುವರಿಸಿದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಿಜಾಪುರದ ದಾರಿಯಲ್ಲಿ ಹೋಗುತ್ತಿರಲು ನೀರು ನೆರಳು ಇಲ್ಲದ ಬೆಂಗಾಡಿನಲ್ಲಿ ಪರಿಚಾರಕನೊಬ್ಬನು ಉಸಿರಾಟದ ತೊಂದರೆಯಿಂದ ಎದುರಿಸಲು ಬಿಡುತ್ತಾ ಅಸ್ವಸ್ಥನಾಗಿ ಪ್ರಾಣಾಪಾಯ ಸ್ಥಿತಿಗೆ ತಲುಪಿದನು. ಕಾಲ ಕರಾಳ ಕಪಿಮುಷ್ಟಿಯಲ್ಲಿದ್ದ ಆ ವಿಪ್ರೆಯನ ಶೋಚನೀಯ ಪರಿಸ್ಥಿತಿಯನ್ನು ನೋಡಿ ಕೋಮಲ ಹೃದಯದ ಗುರುಗಳು ಕರುಣೆಯಿಂದ ದಂಡವನ್ನು ಅಭಿಮಂತ್ರಿಸಿ ನೆಲಕ್ಕೆ ಮುಟ್ಟಿಸಿದರು. ತಕ್ಷಣ ಅಲ್ಲಿಂದ ಗಂಗೆಯು ಚಿಮ್ಮರಿದು ತೊಡಗಿದಳು. ಆ ಪಾವನ ಜಲವನ್ನು ಅವನ ಮೇಲೆ ಪ್ರೋಕ್ಷಿಸಿದೊಡನೆ ನಿದ್ರೆಯಿಂದ ಎದ್ದವನಂತೆ ಎದ್ದು ಕುಳಿತುಕೊಂಡನು. ಅವನ ಮೇಲೆ ಗುರುಗಳು ಕರುಣಿಸಿದ್ದನ್ನು ನೋಡಿ ಮಠದ ವಿದ್ವಾಂಸರು ಪರಿವಾರದವರು ಅವರ ಮಹಿಮೆಯನ್ನು ಕೊಂಡಾಡಿದರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಿಜಾಪುರಕ್ಕೆ ಬಂದ ವಿಷಯವನ್ನು ತಿಳಿದ ಅಲ್ಲಿಯ ಸಾಧು ಸಂತರು ಪ್ರೇಮಿಯಾದ ಸುಲ್ತಾನನು ಗುರುಗಳನ್ನು ಸ್ವಾಗತಿಸಿ ಅರಮನೆಗೆ ಕರೆದುಕೊಂಡು ಹೋದನು. ಅವರ ಮಹಿಮೆಯನ್ನು ಕೇಳುತ್ತಿದ್ದ ಸುಲ್ತಾನನು ತನ್ನ ಮಂತ್ರಿಯಾದ ನೀಲಮೇಘ ಶ್ಯಾಮರಾಯ ಪಾದಪೂಜೆ ಮಾಡಿ ಮುಗಿಸಿದನು ಮತ್ತು ಸಭೆಯಲ್ಲಿ ಜಗದ್ಗುರು ಎಂಬ ಶ್ರೇಷ್ಠ ಪ್ರಶಸ್ತಿಯನ್ನು ಸಮರ್ಪಿಸುತ್ತಾ ಅನೇಕ ಗ್ರಾಮಗಳನ್ನು, ಧನಕನ ವಸ್ತ್ರಾಭರಣಗಳನ್ನು, ಶ್ವೇತಛತ್ರ, ಆಪ್ತಗಿರಿ, ಹಸಿರು ಛತ್ರಿ, ಹಸಿರು ಪತಾಕೆ, ಒಂಟೆ ಕುದುರೆ ಇತ್ಯಾದಿ ಸಂಪತ್ತನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಅರ್ಪಿಸಿ ಧನ್ಯತೆಯನ್ನು ಪಡೆದನು. ಅವನ ಆಸ್ಥಾನದಲ್ಲಿದ್ದ ಪಂಡಿತರು ಕೂಡ ಪರಾಜಿತರಾದಾಗ ಶ್ರೀಗಳವರಲ್ಲಿ ಆತನಿಗೆ ಇನ್ನೊಂದು ಭಕ್ತಿ ಗೌರವಗಳು ಹೆಚ್ಚಿದವು. ಅಲ್ಲಿಂದ ಹೊರಟು ಕೃಷ್ಣಾ ತೀರದ ಆಲೂರಿಗೆ ಬಂದರು. ಆಗ ಆಲೂರು ನಿಷ್ಠಾಂತ ಪಂಡಿತ ಬ್ರಾಹ್ಮಣರ ತವರಾಗಿತ್ತು. ಅಲ್ಲಿನ ಬ್ರಾಹ್ಮಣರು ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಆರ್ಥಿಕ ಸ್ವಾಗತ ಮಾಡಿದರು. ಆ ಕೃಷ್ಣಾ ನದಿಯ ಪ್ರಶಾಂತ ವಾತಾವರಣದಲ್ಲಿ ಶ್ರೀಗಳವರು ಗ್ರಂಥ ರಚನೆಗೆ ಪ್ರಶಸ್ತವಾಗಿದ್ದರಿಂದ ಅಲ್ಲಿಯೇ ಕೆಲವು ದಿವಸಗಳಿಂದ ಬೇಗನೆ ಜಪ ತಪನಷ್ಟುನಗಳನ್ನು ಮುಗಿಸಿ ಗ್ರಂಥ ರಚನೆಗೆ ಕೂಡುತ್ತಿದ್ದರು. ಶ್ರೀ ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಟೀಕೆಯಾದ ಶ್ರೀ ಜಯತೀರ್ಥರ ತತ್ವ ಪ್ರಕಾಶಕ್ಕಾಗಿ ಉತ್ಕೃಷ್ಟ ವಿಸ್ತಾರವಾದ ಟೀಕಾಚಾರ್ಯರ ಹೃದಯವನ್ನು ತೆರೆದು ತೋರಿಸುವ ವಿದ್ವತ್ಪೂರ್ವವಾದ ಭಾವದೀಪ ಎಂಬ ಟಿಪ್ಪಣಿಯನ್ನು ರಚಿಸಿದರು. ಹೀಗೆ ರಚಿಸಿದ ಭಾವದೀಪವನ್ನು ಶ್ರೀ ಹರಿವಾಯುಗಳಿಗೂ ಜಮುನಿಗಳಿಗೂ ಸಮರ್ಪಿಸಿದರು. ಆ ದಿನ ರಾತ್ರಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ವಪ್ನದಲ್ಲಿ ಶ್ರೀ ಜಯತೀರ್ಥ ಮುನಿಗಳು ದರ್ಶನವಿತ್ತು. ಪ್ರಿಯ ಶ್ರೀ ರಾಘವೇಂದ್ರ, ನಿನ್ನ ಅಸಾಧಾರಣ ಗ್ರಂಥ ರಚನಾ ರೂಪ ಸೇವನೆಯಿಂದ ಹರಿವಾಯುಗಳ ಪರಮಾನುಗ್ರಹಕ್ಕೆ ಪಾತ್ರನಾಗಿರುವೆ. ಭಾವದೀಪವು ನಮ್ಮ ಆಶಯವನ್ನು ಚೆನ್ನಾಗಿ ತೋರಿಸುತ್ತದೆ. ಶ್ರೀ ಮಧ್ವಾಚಾರ್ಯರು ನಿನ್ನನ್ನು ಭಾಷ್ಯಕಾರನೆಂದು ಅನುಗ್ರಹಿಸಲಿದ್ದಾರೆ. ನಾವು ಟೀಕಾಕಾರರೆಂದು ನಿನ್ನನ್ನು ಗೌರವಿಸುತ್ತಿದ್ದೇವೆ. ಅದಕ್ಕಾಗಿ ಅಣುಭಾಷ್ಯಕ್ಕೆ ನಾವು ಟೀಕೆ ರಚಿಸಿಲ್ಲ. ನೀನು ರಚಿಸಿ ಜಗನ್ಮಾನ್ಯನಾಗು. ನಿನ್ನಿಂದ ದೈತ ಸಿದ್ಧಾಂತವು ಸರ್ವರ್ಥ ಬೆಳಗಲಿ ಎಂದು ಹರಿಸಿ ಅದೃಶ್ಯರಾದರು. ಎಚ್ಚರಗೊಂಡ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನಾರ್ಥವರಿತು ಪರಮ ಮಹರ್ಷಪಟ್ಟರು.
ಟೀಕಾರಾಯರ ಆದೇಶದಂತೆ ಅಣುಭಾಷ್ಯಕ್ಕೆ ಅತ್ಯಂತ ವಿಸ್ತಾರವೂ ಲೋಕೋಪಕಾರವೂ ಆದ ತತ್ವಮಂಜರಿ ಎಂಬ ಟೀಕೆಯನ್ನು ಕೆಲವು ದಿನಗಳಲ್ಲಿ ರಚಿಸಿ ಶ್ರೀಹರಿವಾಯುಗಳಿಗೂ ಜಯಮುನಿಗಳಿಗೂ ಸಮರ್ಪಿಸಿ ಕೃತಾರ್ಥರಾದರು. ಆಲೂರಿನಿಂದ ಹೊರಟು ಶ್ರೀಶೈಲಕ್ಕೆ ದಯಮಾಡಿಸಿದ ಶ್ರೀಗಳವರು ಅಲ್ಲಿ ಕೆಲವು ದಿನವಿದ್ದು ರುದ್ರದೇವರನ್ನು ಆರಾಧಿಸಿದರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀಶೈಲದಿಂದ ಹೊರಟು ಕುಲಸ್ವಾಮಿಯಾದ ತಿರುಮಲೆಯ ವೆಂಕಟೇಶ್ವರನ ದರ್ಶನ ಮಾಡಲು ತಿರುಪತಿಗೆ ಬಂದರು. ಅಲ್ಲಿ ರಾತ್ರಿ ತಗ್ಗಿದ್ದು ಪ್ರಾತಃ ಕಾಲ ಕಪಿಲಾತೀರ್ಥದಲ್ಲಿ ಪರಿವಾರದೊಡನೆ ಸ್ನಾನಕೈಕಗಳನ್ನು ಮುಗಿಸಿಕೊಂಡು ಹೊರಟು ಪಾದಘಟ್ಟಕ್ಕೆ ಬಂದು ವೆಂಕಟಾದ್ರಿಗೆ ಸಾಷ್ಟಾಂಗ ಮಾಡಿದರು. ಅನಂತರ ಪಂಡಿತರು ವಿದ್ಯಾರ್ಥಿಗಳೊಡನೆ ಸ್ವಚ್ಛಾಸ್ತ್ರ ಪಾರಾಯಣ ಮಾಡುತ್ತಾ ಮಧ್ಯಾಹ್ನದ ಹೊತ್ತಿಗೆ ಬೇಡಿ ಹನುಮ ಸನ್ನಿಧಿಗೆ ಬಂದರು. ಅಲ್ಲಿ ದೇವಾಲಯದ ಅಧಿಕಾರಿಗಳು ಪೂರ್ಣ ಕುಂಭಾದಿಗಳಿಂದ ಗೌರವದಿಂದ ಸ್ವಾಗತಿಸಿದರು. ಮಹಾಪ್ರಕಾರವನ್ನು ಪ್ರದಕ್ಷಿಸಿ ಮಾಡುತ್ತಾ ಬಂದು ಸ್ವಾಮಿ ಪುಷ್ಕರಣಿಯ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡು ಶಿವವರ ಮಹಾಸ್ವಾಮಿಯ ದರ್ಶನ ಮಾಡಿ ಶ್ರೀ ವೆಂಕಟೇಶ್ವರನ ಸನ್ನಿಧಿಗೆ ಬಂದರು. ಸಾಲಿಗ್ರಾಮ ಮೂರ್ತಿಯಾಗಿ ವೈಕುಂಠಿನಿಂದ ಬಂದು ಸಾಕ್ಷಾತ್ಕವಾಗಿ ನಿಂತಿರುವ ದೇವನನ್ನು ನೋಡಿ ಗುರುಗಳಿಗೆ ಪರಮಾನಂದವಾಯಿತು. ಹೃದಯದಿಂದ ಭಕ್ತಿ ಭಾವ ಉಕ್ಕಿ ಹರಿದು ಅತಿಶಯದಿಂದ ಆನಂದಾಶ್ರುಗಳು ಕಣ್ಣಿನಿಂದ ಧಾರೆಯಾಗಿ ಸುರಿಯಿತು. ಎಷ್ಟು ಹೊತ್ತು ಕಣ್ಣು ತೆರೆದು ಮೈ ಮರೆದು ಪರವಶತೆಯಿಂದ ನೋಡುತ್ತಾ ನಿಂತರೂ ನಂತರ ಎಚ್ಚೆತ್ತ ಶ್ರೀ ವೆಂಕಟೇಶ್ವರನಿಗೆ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ವಿವಿಧ ರೀತಿಯ ಸ್ತೋತ್ರ ಮಾಡಿದರು. ದೇವದೇವನಿಗೆ ಮಂಗಳಾರತಿ ಮಾಡಿ ಪ್ರಸಾದ ಸ್ವೀಕರಿಸಿ ಪಾದ ಸ್ಪರ್ಶ ಮಾಡಿ ಆನಂದ ಸಾಗರದಲ್ಲಿ ಮುಳುಗಿದರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ದೇವರ ಸನ್ನಿಧಿಯಲ್ಲಿ ಕೆಲವು ಸಮಯ ಏಕಾಂತದಲ್ಲಿ ಧ್ಯಾನಮಗ್ನರಾಗಲು ಬಯಸಿದರು. ವೃಂದರಾದ ಅಲ್ಲಿಯ ಅರ್ಚಕರು ಈಗ ಬೇಡ, ಬೆಳಗಿನ ಜಾವ ಬಂದರೆ ಉತ್ತಮವಾಗಿರುವುದೆಂದು ಸೂಚಿಸಿದರು. ಮರುದಿನ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಜನ ಆಪ್ತ ಶಿಷ್ಯರೊಂದಿಗೆ ಶ್ರೀಗಳವರು ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ಶ್ರೀ ವರಾಹ ದೇವರ ಸನ್ನಿಧಿಯಲ್ಲಿ ಐಹಿಕವನ್ನು ಮುಗಿಸಿ ಬಂದರು. ಮೊದಲೇ ತಿಳಿಸಿದಂತೆ ಅರ್ಚಕರು ಶ್ರೀಗಳವರನ್ನು ಒಳಗೆ ಬಿಟ್ಟು ಪರದೆ ಎಳೆದರು. ಅಪಾಕೃತ ಮೂರ್ತಿಯನ್ನು ಧ್ಯಾನಿಸುತ್ತಿರಲು ಹೃದಯದಲ್ಲೊಂದು ಗೋಚರವಾದ ಮೂರ್ತಿ ಮರೆಯಾದಾಗ ಕಣ್ತೆರೆದು ನೋಡುತ್ತಾರೆ. ಅನಂತ ಕೋಟಿ ಸೂರ್ಯನಂತೆ ದಿವ್ಯ ಕಾಂತಿಯಿಂದ ಶಂಖ ವರಾಭಯ ಹಸ್ತಗಳಿಂದ ಸಮಸ್ತ ವಸ್ತ್ರಾಭರಣಗಳಿಂದ ಭೂಷಿತನಾದ ದೇವ ಮಂದಹಾಸ ಬೀರುತ್ತಾ ದರ್ಶನ ಕೊಟ್ಟನು. ಶ್ರೀಗಳವರು ಶ್ರೀಹರಿಯ ಅಪ್ರಾಕೃತ ದರ್ಶನದಿಂದ ಪರವಶರಾಗಿ ರೋಮಾಂಚನ ಹೊಂದಿ ಆನಂದಾಶ್ರಪೂರ್ಣರಾಗಿ ಭಕ್ತಿಯ ಭರದಿಂದ ದೇವಾದಿದೇವ ಜಗನ್ನಾಥ ಕಮಲಕಾಂತ ದಾಸನಲ್ಲಿ ಕರುಣೆ ತೋರಿದೆಯಾ ಸ್ವಾಮಿ, ಹೀಗೆ ಅನೇಕ ವಿಧವಾಗಿ ಬಹಳ ಆಸೆಯಿಂದ ನೋಡುತ್ತಾ ಸ್ತೋತ್ರ ಮಾಡಲು ಶ್ರೀಹರಿಯ ವೇದವಿರಣ ಮಾಡು ಎಂದು ಆದೇಶ ಮಾಡಿದನು. ಆ ಮಾತನ್ನು ಶಿರಸಾವಹಿಸಿ ನಮಸ್ಕರಿಸಲು ದೇವನ ಕೊರಳಿನಲ್ಲಿ ತುಳಸಿಹಾರವು ಶ್ರೀರಾಘವೇಂದ್ರರ ಕುತ್ತಿಗೆ ಬಿತ್ತು. ಇದನ್ನು ನೋಡಿದ ಆ ವೃಂದ ಅರ್ಚಕರು ಅದ್ಭುತವೆಂದರು. ಗುರುವರ್ಯ, ನೀವು ನಿಜವಾಗಿಯೂ ಸ್ವಾಮಿಯ ಅಂತರಂಗ ಭಕ್ತರು ಎಂದರು. ಹಿಂದೆಂದೂ ಈ ರೀತಿಯ ಅನುಗ್ರಹ ಹೊಂದಿದವರನ್ನು ನಾನು ಕಂಡಿಲ್ಲವೆಂದರು. ಈ ಮಹಿಮೆಯನ್ನು ನೋಡಿ ನಾನು ಧನ್ಯನಾದೆ ಎಂದು ಗುರುಗಳಿಗೆ ನಮಸ್ಕಾರ ಮಾಡಿದರು. ಶ್ರೀಗಳವರು ಮೂಳಕ್ಕೂ ಆಚಾರ್ಯರೇ, ನೀವೆಂದುಕೊಂಡಷ್ಟು ದೊಡ್ಡವನು ನಾನಲ್ಲ, ಶ್ರೀಹರಿಯ ಪಾದ ದಾಸನೆಂಬುದು ಮಾತ್ರ ನಿಜ ಎಂದು ಹೇಳುತ್ತಾ ಹೊರಬಂದರು. ಅಂದಿನಿಂದ 7 ದಿವಸಗಳು ಶ್ರೀನಿವಾಸನಿಗೆ ವಿವಿಧ ಸೇವೆಗಳನ್ನು ಮಾಡಿಸಿದ ಶ್ರೀಗಳವರನ್ನು ದೇವಾಲಯದ ಅಧಿಕಾರಿಗಳು ವಿಶಿಷ್ಟ ರೀತಿಯಲ್ಲಿ ಗೌರವಿಸಿದರು. ಶ್ವೇತಛತ್ರ, ಚಾಮರ, ಚೌರಿ, ಸ್ವಾಮಿಗೆ ಅರ್ಪಿಸಿದ ಪೀತಾಂಬರಗಳು ಇತ್ಯಾದಿಗಳನ್ನು ಶ್ರೀಗಳವರಿಗೆ ಅರ್ಪಿಸಿದರು. ಆ ದಿನಗಳಲ್ಲಿ ದಿನವೂ ಭಿಕ್ಷವಾದ ಮೇಲೆ ತತ್ವವಾದಗಳು ವ್ಯಾಖ್ಯಾರ್ಥ ವಿಚಾರಗಳನ್ನು ನಡೆಸುತ್ತಿದ್ದರಿಂದ ಆ ಪರಿಸರದ ಪಂಡಿತರೆಲ್ಲರೂ ತಾತ್ವಿಕ ವಿಚಾರಮಂಥನದಿಂದ ಹೃದಯಕ್ಕೆ ರಸದೌತಣ ಇರದಂತೆ ಭಾಸವಾಗುತ್ತಿತ್ತು. ಬೆಟ್ಟದ ಮೇಲಿನ ಅರ್ಚಕರಿಗೂ ಮತ್ತು ಸಮಸ್ತ ವಿದ್ವಾಂಸರಿಗೂ ವೈದಿಕರಿಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಂಭಾವನೆ ಫಲ ಮಂತ್ರಾಕ್ಷತೆಗಳನ್ನು ಕೊಟ್ಟು ಆಶೀರ್ವಾದ ಮಾಡಿದರು. ಅನಂತರ ಬೆಟ್ಟದಿಂದ ಇಳಿದು ಪದ್ಮಾವತಿ ಪಟ್ಟಣಕ್ಕೆ ಬಂದು ಅಲ್ಲಿ ಅಮ್ಮನವರಿಗೆ ಮಾಂಗಲ್ಯ, ಮುಕ್ತಹಾರ, ಪೀತಾಂಬರಗಳನ್ನು ಸಮರ್ಪಿಸಿ ಉತ್ಸವಗಳನ್ನು ಮಾಡಿಸಿದರು. ಅಲ್ಲಿಂದ ಕಾಳಹಸ್ತಿಯಲ್ಲಿ ಶಿವನನ್ನು ದರ್ಶನ ಮಾಡಿ
ಕಂಚಿಗೆ ಬಂದರು. ಅಲ್ಲಿ ವರದರಾಜನಿಗೆ ಗೃಢೋತ್ಸವ ಮಾಡಿಸಿ ಏಕಾಂಬರೇಶ್ವರ ಕಾಮಾಕ್ಷರವನ್ನು ಸೇವಿಸಿ ಅರುಣಾಚಲಕ್ಕೆ ಬಂದರು. ಅಲ್ಲಿ ಶಿವನನ್ನು ದರ್ಶನ ಮಾಡಿ ಬೃಂದಾಚಲದಲ್ಲಿ ಮಹಾರುದ್ರನನ್ನು, ಶ್ರೀ ಮುಷ್ಣದಲ್ಲಿ ಶ್ರೀ ವರಹನನ್ನು, ಅಮತರಾತ್ರಯ ಮುಖ್ಯ ಪ್ರಾಣನನ್ನು ವಿವಿಧ ಸೇವನೆಗಳಿಂದ ಸಂತೋಷಪಡಿಸಿದರು. ಅನಂತರ ಕುಂಭಕೋಣದ ಕಡೆಗೆ ಬೇಗನೆ ಹೋಗಬೇಕೆಂದು ಎಲ್ಲರನ್ನೂ ಹೊರಡಿಸಿದರು. ಮಾರ್ಗ ಮಧ್ಯದಲ್ಲಿ ರಾಮಪುರವೆಂಬ ಅಗ್ರಹಾರದಲ್ಲಿ ಶಿಷ್ಯರ ಪ್ರಾರ್ಥನೆಯಂತೆ 3 ದಿನ ನಿಂತರು. ಶ್ರೀಗಳವರಲ್ಲಿ ಎಲ್ಲ ವಿವಿಧ ಸೇವೆಗಳನ್ನು ಸಲ್ಲಿಸುತ್ತಿದ್ದ ಗುರು ವೆಂಕಟನೆಂಬ ಶಿಷ್ಯನು ಆ ಅಗ್ರಹಾರದ ಗೃಹಸ್ಥರೊಬ್ಬರ ಕನ್ಯೆಯನ್ನು ವಿವಾಹವಾಗಿದ್ದನು. ದೈವಯೋಗದಿಂದ ಆ ಹುಡುಗಿ ಮಂಗಳೆಯು ವಯಸ್ಸಿಗೆ ಬಂದಿದ್ದಳು. ಗುರುಗಳು ಸನ್ನಿಧಿಯಲ್ಲಿ ಅಳಿಯನಿರುವುದನ್ನು ತಿಳಿದ ಗೃಹಸ್ಥನು ಮಗಳ ನಿಷೇಕವನ್ನು ಮಾಡಲು ಗುರುಗಳ ಅಪ್ಪನೆಯನ್ನು ಪಡೆದು ಅಳಿಯನನ್ನು ಮನೆಗೆ ಕರೆದೊಯ್ದನು. ಮರುದಿನ ಅವರ ಮನೆಗೆ ಗುರುಗಳು ಬಂದು ನೂತನ ದಂಪತಿಗಳಿಂದ ಪಾದ ಪೂಜೆ ಸ್ವೀಕರಿಸಿ ದೀರ್ಘಾನುಷ್ಯಾನುಭವ, ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ವಾದ ಮಾಡಿ ಫಲಮಂತ್ರಾಕ್ಷತೆ ಇತ್ತರು. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಃ ಕಲ್ಪವೃಕ್ಷಾಯ ನಮತಃ ಕಾಮಧೇನು. ಧನ್ಯವಾದಗಳು.